ನನ್ನ ದೇಶಕ್ಕೆ ಡಯಾಬಿಟಿಸ್ನ ಕ್ಯಾಪಿಟಲ್ ಅಂತ ಕರೀತಾ ಇದ್ದಾರೆ, ಆದರೆ ನನ್ನ ದೇಶದ ಜನಕ್ಕೆ ಅದರ ಸರಿಯಾದ ಅರ್ಥ ಕೂಡ ಗೊತ್ತಿಲ್ಲ. ಇದನ್ನ ನಮ್ಮ ದೇಹ ಅನ್ಕೊಳ್ಳೋಣ, ಇದನ್ನ ನಮ್ಮ ದೇಹದಲ್ಲಿರೋ ರಕ್ತ ಅನ್ಕೊಳ್ಳೋಣ. ಉದಾಹರಣೆಗೆ ಒಬ್ಬ ಹೆಲ್ದಿ ಪರ್ಸನ್ ದಿನಕ್ಕೆ 1 ಚಮಚ ಸಕ್ಕರೆ ತಿಂತಾನೆ ಅಂತ ತಿಳ್ಕೊಳ್ಳಿ. ಆದರೆ ಅದರಲ್ಲಿ ಕೇವಲ ಸ್ವಲ್ಪ ಭಾಗ ಮಾತ್ರ ರಕ್ತಕ್ಕೆ ಸೇರುತ್ತೆ. ಆದರೆ ನಾವು ತಿಂತಿರೋದು ದಿನಕ್ಕೆ 4 ರಿಂದ 5 ಸ್ಪೂನ್ ಸಕ್ಕರೆ. ಅದು ನೀವು ತಿನ್ನುವ ಪಿಜ್ಜಾದಿಂದ ಬರ್ಬೋದು, ಬರ್ಗರಿಂದ ಬರ್ಬೋದು, ಹಲವಾರು ಕಾರಣಗಳಿದೆ. ಆದರೆ ಅದರಲ್ಲಿ ಕೇವಲ ಸ್ವಲ್ಪ ಪ್ರಮಾಣ ಮಾತ್ರ ನಿಮ್ಮ ರಕ್ತ ಸೇರ್ತಿದೆ. ಯಾಕೆ ಅಂತೀರಾ? ಅದಕ್ಕೆ ಕಾರಣ ಇನ್ಸುಲಿನ್. ಈ ಇನ್ಸುಲಿನ್ ಪಾಪನ ಹುಡುಗ ಏನು ತಿಂದ್ಬಿಟ್ಟಿದ್ದಾನೆ, ಏನಾದರೂ ಮಾಡೋಣ ಅಂತ ಹೇಳಿ ಸ್ವಲ್ಪ ಮಾತ್ರ ನಿಮ್ಮ ರಕ್ತದಲ್ಲಿ ಸೇರಿಸಿ ಇನ್ನು ಉಳಿಕಿದ್ದನ್ನು ಫ್ಯಾಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಇದೇ ಥರ ನಿಮ್ಮ ದೇಹ ನಿಮ್ಮ ಇನ್ಸುಲಿನ್ ಮಾತು ಕೇಳಿ 5 ವರ್ಷ, 10 ವರ್ಷ, 15 ವರ್ಷ ಕೇಳಿ 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 ಒಂದಿನ ಮಾತು ಕೇಳೋದು ನಿಲ್ಲಿಸುತ್ತೆ. ಆಗ ನೀವು ತಿನ್ನುವ ಸಕ್ಕರೆ ಹೆಚ್ಚು ಭಾಗ ರಕ್ತಕ್ಕೆ ಸೇರಿ ಹಾರ್ಟ್, ಕಿಡ್ನಿ, ಕಣ್ಣು ಎಲ್ಲದನ್ನು ಹಾಳು ಮಾಡ್ತಾ ಬರುತ್ತೆ. ಇದನ್ನೇ ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟಿಸ್ ಅಂತ ಹೇಳ್ತೀವಿ. ಇಷ್ಟೆಲ್ಲ ಕೇಳಿದ ಮೇಲೂ ಉಂಡಾಡಿ ಗುಂಡ, ಹೊಟ್ಟೆ ತುಂಬ ಉಂಡ ಅನ್ನೋ ಥರ ನೀವೇನಾದರೂ ತಿಂದರೆ ನಾನು ಹೇಳೋದಿಷ್ಟೇ.